ಹಾಯ್ ಗುಡ್ ಮಾರ್ನಿಂಗ್. ನಿನ್ನೆ ತಾನೇ ಒಂದು ಸಬ್ಸ್ಕ್ರೈಬರ್ಸ್ಗೆ ಜಾಬ್ ಸಿಕ್ಕಿದೆ. ಇವತ್ತು ಇನ್ನೊಂದು ಜಾಬ್ ಸಿಕ್ಕಿದೆ. ತುಂಬ ಖುಷಿ ಆಗ್ತದೆ ನನಗೆ, ಎಂತ ಹೇಳಬೇಕಂತ ಗೊತ್ತಾಗೋದಿಲ್ಲ. ನೀವೆಲ್ಲ ವಿಡಿಯೋ ನೋಡಿ ನಂಬಿಕೆ ಇಟ್ಟು ಅಪ್ಲೈ ಮಾಡ್ತೀರಿ, ನಿಮಗೆ ಜಾಬ್ ಸಿಗ್ತದೆ. ಹಾಗೆಯೇ ನೀವು ಕೂಡ ಬೇರೆಯವರಿಗೆ ವೀಡಿಯೋಸನ್ನು ಶೇರ್ ಮಾಡಿ, ಯಾಕೆಂದರೆ ಜಾಬ್ ಸಿಗದವರಿಗೆ ಜಾಬ್ ಸಿಗಲಿ. ಮತ್ತು ತುಂಬ ಖುಷಿ ಆಗ್ತಿದೆ ನನಗೆ. ಅಂದರೆ ಜಾಬು ಈಗಿನ ಕಾಲದಲ್ಲಿ ತುಂಬ ಫೇಕ್ ಜಾಬ್ಸ್ ಎಲ್ಲ ಇದೆ. ಹಾಗಾಗಿ ಒಬ್ಬರು ಹೇಳಿದ್ದನ್ನು ಇನ್ನೊಬ್ಬರು ನಂಬಿ ಅಪ್ಲೈ ಮಾಡೋದಂತ ಹೇಳಿದರೆ ಅದು ರಿಸ್ಕಿ ಅಲ್ವಾ. ಯಾಕೆಂದರೆ ನಂದು ಪರಿಚಯ ನಿಮಗಿಲ್ಲ, ಏನು ನೇಬರ್ಸ್ ಕುಟುಂಬದವರು ಏನೂ ಅಲ್ಲ. ಆದರೂ ಕೂಡ ನಾನು ಹಾಕಿದಂತಹ ವೀಡಿಯೋಸನ್ನು ನೋಡಿ ನಂಬಿಕೆ ಇಟ್ಟು ಅಪ್ಲೈ ಮಾಡ್ತೀರಿ, ಇದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಎಲ್ಲರೂ ಸಪೋರ್ಟ್ ಕೂಡ ಕೊಡ್ತೀರಿ, ಒಳ್ಳೆಯದು, ಥ್ಯಾಂಕ್ ಯು. ಸೊ ಇನ್ನೂ ಜಾಬ್ ಸಿಗದವರಿಗೆ ಜಾಬ್ ಸಿಗಲಿ, ಎಲ್ಲರಿಗೂ ಆಲ್ ದ ಬೆಸ್ಟ್. ಮತ್ತು ಜಾಬ್ ಸಿಕ್ಕಿದವರಿಗೆ ನೀನೇ ಹೇಳಿದ್ದಾರೆ ನನ್ನ ಹತ್ರ ಜಾಬ್ ಸಿಕ್ಕಿತ್ತು ಅಂತ ಹೇಳಿ. ಸೊ ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ. ಒಳ್ಳೆ ಮಾಡಿ ವರ್ಕ್ ಮಾಡಿ, ಆಲ್ ದ ಬೆಸ್ಟ್. ಮತ್ತು ನೀವು ಹೇಳಿದಿರಿ ಉಡುಪಿಯಲ್ಲಿ ಗರ್ಲ್ಸಿಗೆ ಜಾಬ್ ಇದ್ದರೆ ಹೇಳಿ ಅಂತ ಹೇಳಿ. ಸೊ ಖಂಡಿತವಾಗಿ ನಾನು ಕಮೆಂಟನ್ನು ಎಲ್ಲರದ್ದು ನೋಡ್ತಾ ಇರ್ತೇನೆ. ಅದರ ಪ್ರಕಾರವೇ ಜಾಬ್ ಹುಡುಕೋದು ಸ್ವಲ್ಪ ಕಷ್ಟ. ಸೊ ಎಲ್ಲಾದರೂ ಸಿಕ್ಕಿದರೆ ಇಮಿಡಿಯೇಟಾಗಿ ನೆನಪಿದ್ದು ಹಾಕ್ತೇನೆ. ಮತ್ತು ಬ್ಯಾಂಗ್ಳೂರಿದೆಲ್ಲ ಜಾಬ್ಸ್ ಹೇಳಿ ಅಂತ ಹೇಳ್ತೀರಿ. ನಾನು ಆ್ಯಕ್ಚುಲಿ ಮಂಗಳೂರಿನವಳು. ಬ್ಯಾಂಗ್ಳೂರಿದ್ದು ಜಾಬ್ಸ್ ಹೇಳಬೇಕಾದ್ರೆ ನನಗೆ ಕೂಡ ಹಾಕಲಿಕ್ಕೆ ನಂಬಿಕೆ ಬರಬೇಕು. ಒಟ್ರಾಶಿ ಅವ್ರು ಹೇಳ್ತಾರಂತೇಳಿ ಜಾಬ್ ಸಿಗ್ತಾರೆ ಅಂತ ಹೇಳಿ ನಾನು ಕೂಡ ಹಾಕಲಿಕ್ಕೆ ಹೋದರೆ ನನಗೇನು ಗೊತ್ತು ಬ್ಯಾಂಗ್ಳೂರಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಅಲ್ವಾ. ಸಪೋಸು ಎಲ್ಲಾದರೂ ಒಂದು ಮೆಕ್ಯಾನಿಕಲ್ ಸಿವಿಲ್ ಇಂಜಿನಿಯರಿಂಗ್ ಬೇಕು, ಅವ್ರು ಹೇಳಿದಾರೆ ನಾನು ಹಾಕಿ ಬಿಡ್ತೇನೆ. ನಾನು ಯಾವ ರೀತಿ ಅದನ್ನು ರಿಸರ್ಚ್ ಮಾಡೋದು? ಕೆಲವೊಮ್ಮೆ ಅವರು ಕಂಪನಿಯ ಹೆಸರು ಕೂಡ ಹೇಳೋದಿಲ್ಲ. ಸೊ ಹಾಗಾಗಿ ನನಗೆ ಹೇಗೆ ಗೊತ್ತಾಗ್ತಾರೆ ಅದು ಜಾಬ್ ಒಳ್ಳೆಯದಿದೆ ಅಂತ ಹೇಳಿ? ನಂಬರ್ ಕೊಡ್ತಾರೆ, ಇಷ್ಟೆಷ್ಟು ಕ್ವಾಲಿಫಿಕೇಷನ್ ಮೇಡಮ್, ಹೀಗೆ ಹೇಳಿ ಅಂತ ಹೇಳ್ತಾರೆ, ಇಷ್ಟೆಷ್ಟು ಸ್ಯಾಲ್ರಿ ಅಂತ. ಸೊ ಆ ಜಾಬನ್ನು ಅಷ್ಟರ ಒಳಗೇ ಆ ಜಾಬ್ ಹೇಗೆ ಅಂತೇಳಿ ಹೇಗೆ ಗೊತ್ತಾಗ್ತದೆ ನೀವೇ ಹೇಳಿ? ಸೊ ನಾನು ಮಂಗಳೂರಿನವಳು. ನಾನಾದರೆ ಇಲ್ಲಿ ಯಾರ ಹತ್ರ ಆದರೂ ಕೇಳಿ ಏನಾದರೂ ಮಾಡಿ ರಿಸರ್ಚ್ ಮಾಡ್ಬೋದು. ನಮಗೆ ನಾನು ಹೇಳಿದ ನಂಬರ್ಗೆ ನೀವೇ ಕಾಂಟ್ಯಾಕ್ಟ್ ಮಾಡ್ತೀರಿ. ಸೊ ಅಲ್ಲಿ ಕೂಡ ನಿಮಗೆ ಡೌಟ್ ಕ್ಲಿಯರ್ ಆಗ್ತದೆ. ಆದರೆ ಬ್ಯಾಂಗ್ಳೂರ್ಸ್ ಇದು ಜಾಸ್ತಿಯಾಗಿ ನಂಬರ್ಸ್ ಎಲ್ಲ ಸಿಗೋದಿಲ್ಲ, ಅವರು ಇಮೇಲ್ ಐ ಡಿ ಕೊಡ್ತಾರೆ. ಆವಾಗ ಸ್ವಲ್ಪ ರಿಸ್ಕಿ ಜಾಬ್ ಅದು, ಗೊತ್ತಾಯ್ತಾ? ಮತ್ತು ನಾನು ಆ ಪ್ಲೇಸ್ನವಳಲ್ಲ, ಹಾಗಂತ ನಾನು ಜಾಬ್ ಅದು ಸಿಕ್ಕಿದರೆ ಹಾಕೋದಿಲ್ಲ ಅಂತ ಹೇಳೋದಿಲ್ಲ, ಹಾಕ್ತೇನೆ. ಆದರೆ ಕೆಲವೊಮ್ಮೆ ದೂರದ ಜಾಬ್ಸ್ ಎಲ್ಲ ಜೆನ್ಯೂನ್ ಆಗಿರ್ತದೆ, ಕೆಲವೊಮ್ಮೆ ಇಲ್ಲ. ನನಗೆ ನಂಬಿಕೆ ಫಸ್ಟ್ ಬರಬೇಕು, ಮತ್ತು ನಿಮಗೆ ನನ್ನ ಮೇಲೆ ನಂಬಿಕೆ ಬರ್ತಾರೆ, ಗೊತ್ತಾಯ್ತಾ? ನನಗೇನೇ ನಂಬಿಕೆ ಇಲ್ಲ ಅಂದರೆ ನಿಮಗೆ ನನ್ನ ಮೇಲೆ ನಂಬಿಕೆ ಬರೋದು. ಫಸ್ಟಿಗೆ ನಾನು ಆ ಜಾಬನ್ನು ನಂಬಬೇಕು, ಸಿಗುವಂಥ ಜಾಬ್ಸ್ ಇದೆ ಅಲ್ವಾ, ಮತ್ತೆ ನಾನು ವೀಡಿಯೋದಲ್ಲಿ ಹಾಕ್ಬೋದು. ನೀವು ಕೇಳಿದ್ರಂತ ಹೇಳಿ ಸುಮ್ಮನೆ ಒಂದು ಬ್ಯಾಂಗ್ಳೂರ್ದು ಜಾಬ್ ಇದೆ ಹಾಕುವ, ಅವರು ಹೇಳಿದರು ಹಾಕುವ, ಇವರು ಹೇಳಿದರು ಹಾಕುವ ಅಂತೇಳಿ ನಾನು ಹಾಕ್ಲಿಕ್ಕೆ ಹೋದರೆ ಅದು ಫೇಕ್ ಜಾಬ್ ಆಗ್ತದೆ. ಮತ್ತು ನನ್ನ ವೀಡಿಯೋಗೆ ಎಲ್ಲ ಜನ ಇಲ್ಲ, ನೀವೆಂತ ಮೇಡಮ್ ಫೇಕ್ ಜಾಬ್ ಎಲ್ಲ ಹೇಳ್ತಾ ಇದ್ದೀರಿ? ಈಗಿನ ಜನರು ಉಂಟಲ್ಲ, ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೇನೆ, ನಾನು ಓಲ್ಡ್ ಚಾನಲಲ್ಲಿ ಕೂಡ ಹೇಳಿದ್ದೇನೆ, ಕೆಟ್ಟ ಕಮೆಂಟ್ ಮಾಡಿದ್ರಲ್ಲಿ ಈಗಿನ ಜನರು ಎತ್ತಿದ ಕೈ ನಂಬರ್ 1. ಅದಕ್ಕೆ ಹಣ ಕೂಡ ಕೊಡಬೇಕಾಗಿಲ್ಲ, ಏನಿಲ್ಲ, ಬಾಯಿಗೆ ಬಂದದ್ದು ಕಮೆಂಟ್ ಆಗ್ತಾರೆ. ನಾನು ಸುಮ್ಮನೆ ಇರೋದಿಲ್ಲ. ಈವನ್ ಯಾರು ಕೂಡ ಯೂಟ್ಯೂಬರ್ಸ್ ಈಗಿನ ಕಾಲದಲ್ಲಿ ಕಮೆಂಟಿಗೆಲ್ಲ ಸುಮ್ಮನೆ ಇರೋದೇ ಇಲ್ಲ, ಯಾಕೆಂದರೆ ನಮಗೆ ಮತ್ತೆ ಏನು ಮಾಡಬೇಕಂತೆಲ್ಲ ಗೊತ್ತುಂಟು. ಹಾಗಾಗಿ ಸೊ ನಾವು ಕಮೆಂಟಿಗಂತೂ ನಾವು ಹೆದರೋರಲ್ಲ, ನಮಗೆ ಹೆದರಬೇಕಂತ ಅವಶ್ಯಕತೆ ಇಲ್ಲ ಕಮೆಂಟಿಗೆ. ನೀವು ಯಾರು ನಾವು ಯಾರು ಅಷ್ಟೇ. ಹಾಗಂತ ನೀವು ಸುಮ್ಮನೆ ಕೂತ್ಕೊಂಡು ಕಮೆಂಟ್ ಹಾಕಿದ ತಕ್ಷಣ ನಾವು ಸುಮ್ಮನೆ ಇರಬೇಕಾದ ಅವಶ್ಯಕತೆ ಕೂಡ ನಮಗಿಲ್ಲ. ಸೊ ಕೆಲವರು ಹೊಟ್ಟೆ ಒಳಗೆ ನಂಜಿ ಇರ್ತದಲ್ಲ, ಆ ನಂಜಿ ಅವರು ಕೆಲವೊಮ್ಮೆ ಮಾತಾಡ್ತಾರೆ. ಅಂಥವರಿಗೆ ನಮಗೆ ತಕ್ಕ ಪಾಠ ಕಲಿಸಲಿಕ್ಕೆ ಬರ್ತಾರೆ, ಅದು ಗಂಡಸರಾಗಲಿ ಹೆಂಗಸರಾಗಲಿ ಯಾರೇ ಆಗಲಿ, ನಮಗೆ ಗೊತ್ತುಂಟು. ನಾವು ಅಷ್ಟು ಇದ್ದೇ ಅಲ್ವಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು, ಸುಮ್ಮನೆ ಓಪನ್ ಮಾಡ್ತೇವೆ ಇಲ್ವಲ್ಲ. ಸೊ ಯೂಟ್ಯೂಬ್ ಚಾನಲ್ ಮಾಡಿದ ಮೇಲೆ ಮಾತಾಡುವಂಥ ಧೈರ್ಯ ಕೂಡ ಇರಬೇಕಾಗ್ತದೆ. ಎಲ್ಲ ಆಲ್ರೌಂಡರ್ ಅಂತ ಹೇಳ್ತಾರಲ್ಲ, ಅದು ಧೈರ್ಯ ಬೇಕು. ಯಾಕೆಂದರೆ ಇಲ್ಲಾಂದರೆ ಏನೋ ಒಂಥರ ನಮಗೆ ಗಂಡ ಎಣಿಸ್ತಾನೆ, ಹೆಂಡತಿ ನಮಗೆ ಕೇಳೋದಿಲ್ಲ ಕಮೆಂಟ್ ಹಾಕಿದರೆ. ನಾನು ಬೇರೆ ಐಡಿಯಿಂದ ಹಾಕ್ತೇನೆ, ಹೇಗೆ ಗೊತ್ತಾಗ್ತದೆ? ಇನ್ನು ಕೆಲವರು ಮಕ್ಕಳೆಲ್ಲ ಎಣಿಸ್ತಾರೆ, ಇನ್ನು ಕೆಲವರು ಹುಡುಗರು ಎಣಿಸ್ತಾರೆ. ಇವಳಿಗೆ ನಾನು ಕಮೆಂಟ್ ಹಾಕಿದರೆ ಯಾರಿಗೆ ಗೊತ್ತಾಗ್ತದೆ? ಗೊತ್ತಾಗೋದು ಯಾರಿಗೆ? ನಮಗೆ. ನೀವು ಯಾರು ಅಂತ ಹೇಳಿ ನೀವು ಎಣಿಸ್ತೀರಿ, ನೀವು ಯಾರು ಅಂತ ಹೇಳಿ ಕೆಟ್ಟ ಕಮೆಂಟ್ ಹಾಕಿದರೆ ನಮಗೆ ಗೊತ್ತಾಗೋದಿಲ್ಲ ಅಂತೇಳಿ. ಗೊತ್ತಾಗೋದು ಯಾರಿಗೆ ಗೊತ್ತುಂಟಾ? ನಿಮ್ಮ ಮನೆಯವರಿಗಲ್ಲ, ನಿಮ್ಮ ಅಕ್ಕಪಕ್ಕದವರಿಗೂ ಅಲ್ಲ, ನಮಗೆ ಗೊತ್ತಾಗೋದು ನೀವು ಯಾರಂತ ಹೇಳಿ. ಇದೆಲ್ಲ ಯೂಟ್ಯೂಬರ್ಸಿಗೂ ಗೊತ್ತಾಗ್ತದೆ, ನನಗೆ ಮಾತ್ರ ಗೊತ್ತಾಗೋದಲ್ಲ. ಸೊ ಇಟ್ಸ್ ವೆರಿ ಈಸಿ ಟು ಫೈಂಡ್ ಔಟ್ ಹೂ ಯು ಆರ್. ಓಕೆ, ನಮಗೇನು ಕಷ್ಟ ಇಲ್ಲ. ಯಾಕಂದರೆ ನಮ್ಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ವಿಡಿಯೋ ಹಾಕಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಅದು ಒಂದೇ ಅಲ್ಲ ನಮಗೆ ಆಪ್ಷನ್ ಇರೋದು. ನಮಗೆ ಸುಮಾರು ಇದೆ ಯೂಟ್ಯೂಬ್ನಲ್ಲಿ. ಯಾಕಂದರೆ ನಾವು ಒಂದು ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ನಮ್ಗೆ ಗೊತ್ತಾಗ್ತದೆ ಏನೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ, ಹೇಗೆ ಯೂಟ್ಯೂಬ್ ಇದೆ ಒಳಗೊಳಗೆ ಅಂತ. ಸೊ ನೀವು ಕೂಡ ಒಂದು ಚಾನಲ್ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತದೆ. ಮತ್ತು ಚಾನಲ್ ಮಾಡಿ ಮಾತಾಡುವಷ್ಟು ತುಂಬ ಈಸಿ, ಅದರ ಒಳಗೆ ತುಂಬ ಇದೆ. ಸೊ ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಸೇಫ್, ನಿಮ್ಮ ಬಾಯಿ ಕೂಡ ಬಂದಾಗ್ತದೆ.
ಓಕೆ. ಆದಷ್ಟು ಎಲ್ಲರಿಗೆ ನಾನು ಹೇಳೋದು, ಹೊಸತು ವೀಡಿಯೋಸನ್ನು ನೋಡಿ, ನಿನ್ನೆದ್ದು ಅಥವಾ ಇವತ್ತಿದ್ದು ಅಥವಾ ಮೊನ್ನೆದ್ದು 3 ದಿನದ್ದು ಸಾಕು ನೋಡಿದರೆ. ಮತ್ತು ಅದಕ್ಕಿಂತ ಜಾಸ್ತಿ ಓಲ್ಡ್ ವೀಡಿಯೋಸನ್ನು ನೋಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಜಾಬ್ಸ್ ಫುಲ್ಲಾಗಿರ್ತದೆ. ಸೊ ಅದಕ್ಕೋಸ್ಕರ ಹೇಳೋದು ನಾನು. ಮತ್ತು ನಿಮ್ಮ ಇಷ್ಟ, ನೋಡಿ ಕೂಡ ಪ್ರಯೋಜನ ಇಲ್ಲ. ಹೊಸತು ರೀಸೆಂಟಾಗಿ ಅಪ್ಲೋಡ್ ಹಾಕಿದ ವೀಡಿಯೋನ ನೋಡಿ. ಸೆಕ್ಯೂರಿಟಿ ಸೂಪರ್ವೈಸರ್, ಅಡ್ಮಿನ್ ಕೋಆರ್ಡಿನೇಟರ್, ಹೋಮ್ ನರ್ಸ್ ಕೋಆರ್ಡಿನೇಟರ್, ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್, ಗ್ರಾಫಿಕ್ ಡಿಸೈನರ್, ಫಿಟ್ಟರ್, ಮಂಗಳೂರಲ್ಲಿ ಕೆಲಸಗಳಿವೆ. 8762808376. ITI ಫ್ರೆಷರ್ಸ್ ಅಥವಾ ಡಿಪ್ಲೊಮಾ ಹುಡುಗರು ಬೇಕು. CNC ಆಪರೇಟರ್ ಪೊಸಿಷನ್ ಇಂಜಿನಿಯರಿಂಗ್ ಇಂಡಸ್ಟ್ರಿಗೆ, ಬೈಕಂಪಾಡಿ ಏರಿಯಾ. 9900772030. ಸೇಲ್ಸ್ ಗರ್ಲ್ಸ್ ಬೇಕು, ಫ್ಲೈವುಡ್ ಶಾಪ್ಗೆ, ಬಂದರಲ್ಲಿ. 9008248111. ಸ್ಕ್ಯಾನಿಂಗ್ ರೂಮ್ ಕಂಪ್ಯೂಟರ್ ಸ್ಟಾಫ್, ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾತನಾಡಿಕೆ ಬರಬೇಕು. ನ್ಯೂ ಲೈಫ್ ಹಾಸ್ಪಿಟಲ್, ಕನ್ಹಂಗಾಡ್. ಇದು ಪ್ಲೇಸ್ ಎಲ್ಲಿ ಅಂತ ಗೊತ್ತಿಲ್ಲ ನನಗೆ, ಕಾಂಟ್ಯಾಕ್ಟ್ ಮಾಡುವಾಗ ಸರಿಯಾಗಿ ಕೇಳಿ ಅವರ ಹತ್ರ. 9447286208. ಯೋಗ ಮತ್ತು ನ್ಯಾಚುರೋಪತಿ ಮೆಡಿಕಲ್ ಕಾಲೇಜ್, ದಾವಣಗೆರೆ. ಅಕೌಂಟೆಂಟ್, ಸೂಪರ್ವೈಸರ್, ಹೌಸ್ ಕೀಪಿಂಗ್, ರಿಸೆಪ್ಷನಿಸ್ಟ್, ಆಫೀಸ್ ಬಾಯ್, ಗಾರ್ಡನರ್, ಡ್ರೈವರ್, ಸೆಕ್ಯೂರಿಟಿ ಗಾರ್ಡ್ಸ್. ಕಾಂಟ್ಯಾಕ್ಟ್ ಮಾಡಿ 9980569185. ಇನ್ನೊಂದು ನಂಬರ್ 9731552060. ಕೌಂಟರ್ ಸೇಲ್ಸ್ಗೆ ಜನ ಬೇಕು. 8 ಸಂಜೆ 7 ಗಂಟೆ ತನಕ. ARD ಇಂಡಸ್ಟ್ರಿಯಲ್ ಏರಿಯಾದ ಹತ್ತಿರ. 8310444037. ಲಾಂಡ್ರಿಗೆ, ಮಣಿಪಾಲಕ್ಕೆ ಪಾರ್ಟ್ ಟೈಮ್ ಕೆಲಸಕ್ಕೆ 7 9 ತನಕ. 250 ರೂಪಾಯಿ ಕೊಡ್ತಾರೆ ದಿನಕ್ಕೆ. ಫುಲ್ ಟೈಮ್ ಕೆಲಸಕ್ಕೆ 10 ಗಂಟೆಯಿಂದ 7 ಗಂಟೆ ತನಕ. ನೈಟ್ ಶಿಫ್ಟಿಗೆ 16,000. ಕಾಂಟ್ಯಾಕ್ಟ್ ಮಾಡಿ ಹುಡುಗರು. 9686040824. ಮಣಿಪಾಲದ ಹಾಸ್ಟೆಲಿಗೆ ಉಳಿದುಕೊಳ್ಳಲು ಅಡುಗೆ ಮಾಡುವ ಅಡುಗೆಯವರು ಬೇಕಾಗಿದ್ದಾರೆ. ಊಟ ವಸತಿ ಇದೆ. 9164651506. ಇನ್ನೊಂದು ನಂಬರ್ 7760927597. ನೆಕ್ಸ್ಟ್ ಸೆಕೆಂಡ್ PUC ಆದ ಹುಡುಗಿಯರು ಸೇಲ್ಸ್ ಕೆಲಸಕ್ಕೆ. ನ್ಯೂ ಗಾಯತ್ರಿ ಜ್ಯುವೆಲರ್ಸ್, ಕನಕದಾಸ ರಸ್ತೆ, ಉಡುಪಿ. ಬಟ್ಟೆ ಅಂಗಡಿಗೆ ಸೇಲ್ಸ್ ಗರ್ಲ್ಸ್ ಬೇಕು. ಕೋಲ್ಯ ಕೋಟೆಕಾರ್. 8147243995. ಮೇರಿನ್ ವರ್ಕ್ಶಾಪ್ಗೆ ಅನುಭವವುಳ್ಳ ವೆಲ್ಡಿಂಗ್, ಟರ್ನರ್, ಹೆಲ್ಪರ್ ಕೆಲಸಕ್ಕೆ ಜನ. ಮಲ್ಪೆ, ಉಡುಪಿ. 9743845776. ಇವತ್ತಂತೂ ತುಂಬ ಒಳ್ಳೆ ಜಾಬ್ಸ್ ಇದೆ, ಅಂದರೆ ಹೊಸತು. ಇಷ್ಟವರೆಗೆ ನನಗೆ ಇಂಥದ್ದು ಜಾಬ್ ಸಿಗಲಿಲ್ಲ. ತುಂಬ ಒಳ್ಳೆಯದಿದೆ ಜಾಬ್ಸ್ ಎಲ್ಲ. ಸೊ ಕರೆಕ್ಟಾಗಿ ವಿಡಿಯೋನ ನೋಡಿ ಆಯಿತಾ, ಎಂಡ್ ತನಕ. ತುಂಬ ಒಳ್ಳೆ ಜಾಬ್ಸ್ ಇದೆ. ಅಂದರೆ ಇಷ್ಟವರೆಗೆ ನಾನಿದು ಯಾವುದು ಜಾಬ್ಸ್ ಕೂಡ ಹೆಚ್ಚಾಗಿ ಹೇಳಲಿಲ್ಲ. ಸೊ ಬೆಸ್ಟ್ ಇದೆ ಜಾಬ್ಸ್ ಎಲ್ಲ. ಮನೆಯಲ್ಲಿ ಮಾಂಸಾಹಾರಿ ಅಡುಗೆ ಹೆಲ್ಪರ್ 12,000 ಸ್ಯಾಲ್ರಿ. ಕಲ್ಯಾಣಪುರ, ಉಡುಪಿ. 8940083129. ಬಾಣಂತಿ ಮತ್ತು ಮಗುವಿನ ಆರೈಕೆಗೆ ಯಾರಾದರೂ ಜನ ಬೇಕಾದಲ್ಲಿ ನೀವು ಇವರಿಗೆ ಕಾಂಟ್ಯಾಕ್ಟ್ ಮಾಡಿ. ಕೆಲವೊಮ್ಮೆ ಇದಕ್ಕೆಲ್ಲ ಜನ ಸಿಗೋದಿಲ್ಲ. ಸೊ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಯಾರಿಗಾದರೂ ಬೇಕಿದ್ದರೆ, ಬಾಣಂತಿ ಮತ್ತು ಮಗುವನ್ನು ನೋಡ್ಕೊಳ್ಳಿಕ್ಕೆ. 9483447243. ಮ್ಯಾಂಗ್ಳೂರಿನ ಹೋಟೆಲ್ಗೆ ಕೌಂಟರ್ಗೆ ಹಾಗೂ ಟೀ ಕಾಫಿ ಮೇಕರ್ 18,000. ಕ್ಲೀನಿಂಗ್ ಹೆಂಗಸರು ಮತ್ತು ಗಂಡಸರು 15,000. 8217419231. ಹೊರನಾಡು ಕಳಸದ ಹತ್ತಿರ ರೆಸಾರ್ಟ್ಗೆ ಸೂಪರ್ವೈಸರ್, ಅಡುಗೆಯವರು, ಗಂಡ ಹೆಂಡತಿ, ರೂಮ್ ಬಾಯ್ಸ್ ಬೇಕು. 9886789567. ಇನ್ನೊಂದು ನಂಬರ್ 9632365251. ಮ್ಯಾಂಗ್ಳೂರಿನ ಸೋಲಾರ್ ಎನರ್ಜಿ ಘಟಕಕ್ಕೆ ಮಹೇಂದ್ರ ಪಿಕಪ್ಗೆ ಡ್ರೈವರ್ಸ್ ಬೇಕು.
ಬಯೋಡಾಟಾವನ್ನು ವಾಟ್ಸಪ್ ಮಾಡಿ 8660101700. ಮ್ಯಾಂಗ್ಳೂರಿನ ಕುಳೈಗೆ ವೆಜ್ ರೆಸ್ಟೋರೆಂಟ್. ಕುಳೈಯಲ್ಲಿ ವೆಜ್ ರೆಸ್ಟೋರೆಂಟಿಗೆ ಕ್ಯಾಪ್ಟನ್, ಅಡುಗೆಯವರು ಹುಡುಗರು ಹುಡುಗಿಯರು ಬೇಕು, ಉಚಿತ ವಸತಿ ಊಟ. 9972654391. ಕದ್ರಿಯಲ್ಲಿ ಆಯುರ್ವೇದ ಆಸ್ಪತ್ರೆಗೆ ಹೌಸ್ ಕೀಪಿಂಗ್ ಕೆಲಸಕ್ಕೆ ಜನ. 9632007444. ವಿಜಯ ಕ್ಲಿನಿಕ್ ಕದ್ರಿಯಲ್ಲಿದೆ. ಕೆಫೆಟೇರಿಯಾದಲ್ಲಿ ಸರ್ವರ್ ಕೆಲಸಕ್ಕೆ SLC ಆದ ಹುಡುಗ ಹುಡುಗಿಯರು. 9845895475. ಇನ್ನೊಂದು ನಂಬರ್ 9845171008. ಮನೆ ಕೆಲಸಕ್ಕೆ ಮಹಿಳೆಯರು ಬೇಕು, 15,000 ಸ್ಯಾಲ್ರಿ. 9591267225. ನೀವು ಲೊಕೇಶನ್ ಎಲ್ಲ ಕರೆಕ್ಟಾಗಿ ಕೇಳಬೇಕು, ಪ್ಲೇಸ್ ಎಲ್ಲಿ ಅಂತ ಹೇಳಿ. ನಾನು ಒಂದು ವೇಳೆ ಹೇಳುವುದಿಲ್ಲ ಆದರೆ, ಒಂದು ವೇಳೆ ಅವ್ರು ಹೇಳಿದರೆ ನಾನು ಹೇಳ್ತೇನೆ ನಿಮಗೆ, ಆಯಿತಾ? ನಾನೊಂದು ವೇಳೆ ವೀಡಿಯೋದಲ್ಲಿ ಹೇಳೋದಿಲ್ಲ ಆದರೆ ನೀವಾಗಿ ಕೇಳಬೇಕು. ಮತ್ತು ಕೆಲವೊಮ್ಮೆ ಪ್ಲೇಸ್ ಕೆಲವರಿಗೆ ಇಷ್ಟ ಆಗ್ತದೆ, ಕೆಲವರಿಗೆ ಸೂಟ್ ಆಗ್ತದೆ, ಕೆಲವರಿಗೆ ಆಗೋದಿಲ್ಲ. ಮಂಗಳೂರಿನ ಲೇಡಿ ಕೋಶನ್ ಆಸ್ಪತ್ರೆ ಹತ್ತಿರ ರೆಡಿಮೇಡ್ ಬಟ್ಟೆ ಅಂಗಡಿಗೆ ಸೇಲ್ಸ್ ಹುಡುಗಿಯರು ಬೇಕು. ಆದಿತ್ಯವಾರ ರಜೆ. 9620182939.